Big update there. JDS huddle now all set to decide Prajwal's fate. And while this happens on one end, you have Prajwal Revana seated in a foreign country, not appearing before the media or the police or the people people within his own party. He's not come into India. He stayed very clear. He's in fact stayed away and quite clear about these allegations. According to him, these allegations are fabricated and false. He's been clear on that front, and he refuses to come back to India even as the investigation continues. Though the JDS High Command has said if the SIT team wants, they will bring him back from abroad. He has not fled the country. He's only gone abroad for a prior commitment. Let's have a listen. ಎಲ್ಲ ಸನ್ಮಿತ್ರರಿಗೂ ಕೂಡ ಆರ್ಥಿಕವಾದ ಸುಸ್ವಾಗತವನ್ನು ಬಯಸ್ತೇನೆ. ಈ ಪತ್ರಿಕಾ ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, all our party leaders ಮಾಜಿ are present here. ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾಗವಹಿಸಿದ್ದಾರೆ. Former Chief Minister of Karnataka H.D. Kumaraswamy is here. ಮುಖಂಡರುಗಳು ಕೂಡ ಈ ದಿನ ಹುಬ್ಬಳ್ಳಿಯಲ್ಲಿ ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ವಿಚಾರ, ಈ ದಿನ ನಮ್ಮ ರಾಜ್ಯ ಕೋರ್ ಕಮಿಟಿಯ ಸಭೆಯನ್ನ ಕರೆದಿದ್ದೇವೆ. ಇದಾದ ನಂತರ ಮೇ 7ನೇ ತಾರೀಕು ನಡೀತಾ ಇರ್ತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳ ನಮ್ಮ ಪಕ್ಷದ 16 MLAs of the JDS ಅಭ್ಯರ್ಥಿಗಳಾಗಿದ್ದಂತವರು ಈಗಾಗಲೇ ಉಸ್ತುವಾರಿಗಳನ್ನ ನೇಮಕ ಮಾಡಿದ ಚುನಾವಣೆಗೋಸ್ಕರ ಉಸ್ತುವಾರಿಗಳು ಎಲ್ಲ ಪ್ರಮುಖರನ್ನು ಕೂಡ ಒಂದು ಸಭೆಯನ್ನ ಇಲ್ಲೇ ಕರೆದಿದ್ದೇವೆ. ಈಗ ನಿಮ್ಮ ಸಭೆ ಮುಗಿದ ಕೂಡಲೇ ಆ ಸಭೆ ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ಪ್ರಮುಖವಾದಂತ ವಿಚಾರ ಏನು, ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ 28 ಲೋಕಸಭೆಗಳಲ್ಲಿ 14 ವಿಧಾನಸಭಾ ಕ್ಷೇತ್ರಗಳ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದು ಉಳಿದಿರ್ತಕ್ಕಂಥ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ, ಭಾರತೀಯ ಜನತಾ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಏನಿದ್ದಾರೆ ಅವರ ಗೆಲುವಿಗೆ ನಮ್ಮ ಪಕ್ಷ ಯಾವ ರೀತಿ ನಾಯಕರುಗಳು, ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲಿ fighting and campaigning hard, working really hard to ensure victory of all the 14 seats, Lok Sabha seats that will go into elections in the next phase. 7ನೇ ತಾರೀಕಿನವರೆಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ನಿಯೋಜನೆ ಮಾಡಿ ಚುನಾವಣೆಯನ್ನ ಬಹಳ ಯಶಸ್ವಿಯಾಗಿ The next few days, on the 7th of May, is the Lok Sabha elections, and all our party members are working on the ground intensely to ensure that the JDS-BJP alliance emerges victorious and ensure that Prime Minister Modi will come back as the Prime Minister. ಎಚ್.ಡಿ. ದೇವೇಗೌಡರ ಏಕೈಕ ಗುರಿ ಏನಿದೆ, ನಮ್ಮ ರಾಜ್ಯಾಧ್ಯಕ್ಷರ ಗುರಿ ಏನಿದೆ, ಇದಕ್ಕೋಸ್ಕರ ಇವತ್ತು ಈ ಸಭೆಯನ್ನ ನಾವು ಕರೆದು ಕೋರ್ ಕಮಿಟಿಯಲ್ಲಿ ಎಲ್ಲ 14 ಲೋಕಸಭಾ ಕ್ಷೇತ್ರಗಳ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಹಂಚಿಕೊಂಡು ಆಯಾ ಕ್ಷೇತ್ರದಲ್ಲಿ ಇದ್ದು ಮಾಡಬೇಕು ಅಂತಕ್ಕಂಥದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ಅವ್ರ ಜೊತೆನೂ ಕೂಡ ಮುಕ್ತವಾಗಿ ಮಾತಾಡಿ ಮತ್ತೊಮ್ಮೆ ಮಧ್ಯಾಹ್ನದ ನಂತರ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆನೂ ಕೂಡ
ಇವತ್ತೇನು ನಮ್ಮ ಕೋರ್ ಕಮಿಟಿಯಲ್ಲಿ ನಡೆದಿರ್ತಕ್ಕಂಥ ವಿಚಾರಗಳಿದಾವೆ, ಅದನ್ನ ಚರ್ಚೆ ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದ್ರ ಜೊತೆಯಲ್ಲೇ ಇವತ್ತೇನು 14 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತಕ್ಕಂಥ ಗುರಿಯ ಬಗ್ಗೆ ಬಹಳ ವಿಶದವಾಗಿ ಚರ್ಚೆ ನಡೆದಿದೆ. We have discussed intensely about the fate of all the 14 Lok Sabha constituencies. ಸಬ್ಜೆಕ್ಟ್ ಕೂಡ ಇದೆ. ಅದಕ್ಕೆ ಮತ್ತೊಂದು ಸಭೆಯನ್ನ ಚುನಾವಣೆ ಮುಗಿದ ನಂತರ ಪ್ರತ್ಯೇಕವಾಗಿ ಕರೆದು ರಾಜ್ಯದಲ್ಲಿ ಮೆಂಬರ್ಶಿಪ್ ಅನ್ನು ನೋಂದಾಯಿಸತಕ್ಕಂಥ ವಿಷಯನ ಕೂಡ ಮುಂದೂಡಿದ್ದೇವೆ. ಮತ್ತೊಂದು ವಿಚಾರ, ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ಅವರ ಮೇಲೆ ಬಂದಿರತಕ್ಕಂಥ The second issue is about the allegations against Prajwal Revanna. ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ. Karnataka government has decided to form an SIT team. We welcome it. ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ Investigation is still on, therefore we will not be able to speak about it. ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಲ್ಲಿ ಮಾಡಬಾರದು. ಆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ we urge for a transparent and in-depth investigation into the matter. ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. Speaking of the allegations of violation on women, ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ. ಶಿಫಾರಸನ್ನು ಕೂಡ ಮಾಡಿದ್ದೇವೆ. got complaints ನಮ್ಮ ರಾಜ್ಯಾಧ್ಯಕ್ಷರ and requests to suspend Prajwal Revanna from the party. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ವಿಚಾರಗಳನ್ನು ಕೂಡ ತಾವು ತಿಳಿಸ್ತಾರೆ. And the party higher-ups are deciding to take strict action against Prajwal. ಪತ್ರಿಕೆ ಮುಗಿಯೋದ್ರೊಳಗಡೆ Suggestions have been given to HD Devegowda to suspend Prajwal Revanna, and in a few days the party will decide to suspend him. SIT ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ. SIT ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ, ಅದರ ಮೇಲೆ ಸರ್ಕಾರದ ಕ್ರಮ ಏನಿದೆ, ಅದರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದರ ಮೇಲೆ ನಿಂತಿದೆ. ಇಲ್ಲಿ ಈ ಒಂದು ತೀರ್ಮಾನವನ್ನ ನಮ್ಮ ಕೋರ್ ಕಮಿಟಿಲಿ ಮಾಡಿರ್ತಕ್ಕಂಥ ಉದ್ದೇಶ, JDS ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಮಹಿಳೆಯರಿಗೆ ಅನ್ಯಾಯ ಆಗ್ತಕ್ಕಂಥದಕ್ಕೆ The party JDS ನಮ್ಮ ಪಕ್ಷ ಅದರ ವಿರೋಧಿ, violating women's modesty. ಅನ್ಯಾಯ ಆಗಬಾರದು. We never support any such acts. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆಗಳಿಗೆ 5 ದಿನ ಹೋಗ್ತಕ್ಕಂಥ ಮತದಾನಕ್ಕೆ ಹಿಂದೆ ಈ ಒಂದು ಪೆನ್ ಡ್ರೈವ್ನ ಬಿಡುಗಡೆ ಆಗಿರ್ತಕ್ಕಂಥ 5 ದಿವಸಗಳ ಕಾಲ ಪ್ರಾರಂಭಿಕದಲ್ಲಿ ಏನಂತ ದೊಡ್ಡ ಮಟ್ಟದಲ್ಲೂ ಚರ್ಚೆಗಳು ಆಗಲಿಲ್ಲ. ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಹಿಂಸೆಗೆ ಒಳಗಾದಂಥವರು ಇಲ್ಲಿಯವರೆಗೆ ಯಾರು ಸರ್ಕಾರದ ಮುಂದೆ ದೂರು ಕೊಟ್ಟಿಲ್ಲ. ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನೋ ರಿಲೀಸ್ ಮಾಡ್ಕೊಂಡಿದ್ದಾರೆ, ಪೆನ್ ಡ್ರೈವ್, ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳೇನೇನಾಗಿದ್ದಾವೆ. ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರೋದು ಯಾವತ್ತು? 5ನೇ ತಾರೀಕು 26ನೇ ತಾರೀಕು ಬರೆದಿದ್ದಾರೆ.
ಆ ಪತ್ರವನ್ನ ಬರೆದ ದಿನವೇ ಅದೆಂತದೋ ಎಕ್ಸ್ ಅಂತಕ್ಕಂಥ ಇದೆಯಲ್ಲ ನಿಮ್ಮ ಟ್ವೀಟ್ ಮಾಡೋದು, ಅದರಲ್ಲಿ ಮುಖ್ಯಮಂತ್ರಿಗಳು SITಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ. The Karnataka government decided to create an SIT team soon after the pen drive videos were leaked. ನಾನು ಅವೆಲ್ಲ ನೋಡ್ಲಿಕ್ಕೆ ಹೋಗಿಲ್ಲ. ನಂತರ 28ನೇ ತಾರೀಕು ಬೆಂಗಳೂರಿನಲ್ಲಿ ಕೂತ್ಕೊಂಡು ಒಂದು ಮಹಿಳೆಯಿಂದ ಇಲ್ಲಿ ಗಣಕಿ ತಂತ್ರದ ಮುಖಾಂತರ ಒಂದು ಕಂಪ್ಲೇಂಟ್ ಅನ್ನ ಇಲ್ಲಿ ಟೈಪ್ ಮಾಡಿಸ್ಕೊಂಡು ಹೊಳೆ ನರಸೀಪುರದ ಸ್ಟೇಷನ್ಗೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ವರ್ಗಾಯಿಸಿದ್ದಾರೆ. Meanwhile, you had a complaint that was filed by a lady. She was made to file it in Hubli and then in Bengaluru and then transferred to Hole Narsipura. ಬರೆಸಬೇಕಾದ್ರೆ ಯಾಕೆಂದ್ರೆ ಕಂಪ್ಲೇಂಟ್ ಅಲ್ಲಿ ಇರ್ತಕ್ಕಂಥದ್ದು 2012-13ರಿಂದ ರೇವಣ್ಣ ಅವರ ಮನೆಯಲ್ಲಿ ಕೆಲಸದಲ್ಲಿದ್ದಂತ And that complaint speaks about a housemaid working in Revanna's house since 2017. ಇರ್ತಕ್ಕಂಥ ಕಂಪ್ಲೇಂಟ್ ನಲ್ಲಿ FIR ನಲ್ಲಿ ಇದು ನಡೆದಿರ್ತಕ್ಕಂಥ ಘಟನೆ 5-6 ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಕಂಪ್ಲೇಂಟ್ ನಲ್ಲೂ ಇದೆ. 5-6 ವರ್ಷದಿಂದ ಏನು In that complaint too, that lady spoke clearly about the allegations and her being exploited sexually for many years since 2019. So the lady has clearly said that the incident has taken place repeatedly for many years. Why is she not complained earlier? If this is a 4-5-year-old case, why is it surfacing now? ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. There is a conspiracy to try and target our alliance with the BJP. ಕಂಪ್ಲೇಂಟ್ ತಗೊಂಡು 2012-13ರ ಪ್ರಕರಣ ಇದರ ಮೇಲೆ FIR ಇರೋದು ಅದನ್ನ SIDಗೆ ರೆಫರ್ ಈಗ ಮಾಡಿದ್ದಾರೆ. SITಯ ರಚನೆಯನ್ನ ಈ ಕಂಪ್ಲೇಂಟ್ ಬರೋದಕ್ಕಿಂತ 3 ದಿವಸ ಮುಂಚಿನ ಮುಖ್ಯಮಂತ್ರಿಗಳು ಎಕ್ಸ್ನ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ. ಕಂಪ್ಲೇಂಟೇ ಬರುತ್ತೆ ಸಾರ್ವಜನಿಕವಾಗಿ. ಮಹಿಳಾ ಆಯೋಗದ ಅಧ್ಯಕ್ಷರು ಈ ಪೆನ್ ಡ್ರೈವ್ ನ ರಿಲೀಸ್ ಮಾಡಿತಲ್ಲ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆದಿದ್ದಾರಲ್ವೇ ಪೆನ್ ಡ್ರೈವ್ ಬಗ್ಗೆ ತನಿಖೆ ಆಗಬೇಕು ಅಂತ ಅವ್ರು ಕೇಳಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು. ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು ಅವ್ರನ್ನ ನೇಮಕ ಮಾಡಿರೋದು ಅದೆಲ್ಲ ಇಲ್ಲಿ ಮುಂದೆ ಬರ್ತವೆಲ್ಲ. 28ಕ್ಕೆ ಕಂಪ್ಲೇಂಟ್ ಅನ್ನ FIR ನ ಅರಿಯೋದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳ ಪಾಪ ಈ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಪಾಪ ಅಷ್ಟೊಂದು ಹರಿಬೇರಲ್ಲಿ ಕಂಪ್ಲೇಂಟ್ ಬರೋದಕ್ಕಿಂತ ಮುಂಚೆನೆ ಈ ಪೆನ್ ಡ್ರೈವ್ ಹೊರದಾಡ್ತು ಅಂತ ಅವ್ರು ಯಾರು ಹೇಳಿದ್ರು. Even before the complaint came out, the pen drive was leaked. SIT ರಚನೆ ಹೇಳಿದ್ರು. These are questions to be asked. First, the pen drives were leaked and then a complaint was filed. All of this is what the SIT must take cognizance of. And I welcome the probe. ತನಿಖೆಗೆ ಪಾಪ ವೈಲ್ಡ್ ವಿಂಡಲ್ಲಿ ಹೋಗಿದ್ದಾರೆ, ಪಾಪ ಅಲ್ಲೇ ಕೂತಿದ್ದಾರೆ. ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಸನದಲ್ಲೇ ಠಿಕಾಣಿ ಹೂಡಿದ್ದಾರೆ. ಬಹಳ ಸಂತೋಷ. ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಆ ಅಧಿಕಾರಿಗಳನ್ನು ಅಭಿನಂದಿಸೋಣ, ಈ ಸರ್ಕಾರನೂ ಅಭಿನಂದಿಸೋಣ. ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸೋಣ. ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು SITಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. We are going to suspend him temporarily until the allegations are probed, and if the SIT team finds substantial evidence, then we will expel him permanently from the party. ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಬಟ್ ಈಗ ರಾಜ್ಯಕ್ಕೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋದನ್ನು ನೋಡಿದ್ರೆ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಮೇಲೆ ಗೌರವ ಇದನ್ನು ನಾನು ಅದಕ್ಕೆ ಬರ್ತೀನಿ ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತೀನಿ. ನಾನು ನಮ್ಮ ಸಭೆ ಮುಗಿದ ಮೇಲೆ 1 ಗಂಟೆಯಲ್ಲಿ 2 ಗಂಟೆ ನಿಮ್ ಜೊತೆ ಕೂತ್ಕೋತೀನಿ ಅಂತೆ. ನಾನು ಕದ್ದು ಹೋಗೋನಲ್ಲ, ಎದುರಿಸೋಣ.
ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದ್ರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನ ಸಂಪೂರ್ಣ ಹಾಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ This is certainly a conspiracy done to defame the family of Devegowda and me. ಪ್ರಕರಣಕ್ಕೂ ನರೇಂದ್ರ ಮೋದಿ ಅವರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. People are showing videos of Narendra Modi campaigning for Prajwal Revanna. What is the connection between Narendra Modi and Prajwal? ಇದೆಲ್ಲ ಒಂದು ಭಾಗ ಅದೆಲ್ಲ ಹೇಳೋಣ. What is his involvement in this? Why are people defaming Narendra Modi? ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ. If there is a mistake and if there is fault, then it must be investigated. It's an individual case. ನಾನು 5 ನಿಮಿಷದಲ್ಲಿ ಆಗಲ್ಲ ಇದು. ಬೇಕಾದ್ರೆ ಡೈರೆಕ್ಟ್ ರಿಲೇ ಏನ್ ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದ್ಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ ಪಾಪ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಆ ಚಾನಲ್ ವ್ಯಕ್ತಿ ಏನ್ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಇಲ್ಲಿ ಪ್ರಶ್ನೆ ನನಗೆ ಒಂದು, ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳ್ಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, our ಸಂಸ್ಕೃತಿ ಅದು. The way this incident has been exploded, multiple pen drives that were made and distributed. This is a sinister plan. ಇದೆಲ್ಲ ಇತಿಹಾಸ ಇರತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾನ್ ನಾಯಕನಿಗೆ. ಆದ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. It's not in our DNA to do something like that. ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಇಲ್ಲ. There's no question of protecting anyone. Those who are guilty should be punished. ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಈಗಲೂ ನಾಡಿನ ನನ್ನ ತಂದೆ ತಾಯಂದಿರು, ವಿಶೇಷವಾಗಿ ತಾಯಂದಿರಿಗೆ, ನನ್ನ ಸಹೋದರಿಯರಿಗೆ, ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ರೆ ಹೋಗಿ SIT ಮುಂದೆ ನೀವು ಕೊಡಿ, ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ. ಇಲ್ಲಿ ಯಾವ ರೀತಿ ನಡೀತಾ ಇದೆ, whatever proof anybody has made, they are welcome to go to the SIT and give details. ಮೊದಲನೇ ದಿನವೇ ಹೇಳಿದ್ದೇನೆ, ಉಪ್ಪು ತಿಂದವ ನೀರು ಕುಡಿಬೇಕು ಅಂತ. ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ, ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ, ಇವತ್ತು ಹಲವಾರು ಕುಟುಂಬಗಳ ಬದುಕೇನಾಗುತ್ತೆ ಪಾಪ, ಇದೆಲ್ಲ ಹೇಳಿದ್ದಾರೆ. ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು, ಪತ್ರಿಕೆಗಳು ಇವತ್ತು ಕೆಲವು ಪಾಪ ಹುಬ್ಳಿಲೂ ನೆನ್ನೆ ಮಾಡಿದ್ದಾರೆ. ಹುಬ್ಳಿಲು ಮಾಡಿರೋದು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಪುಡಾರಿಗಳು. ಅದು ಚಿತಾವಣೆ ಯಾರಿದ್ದಾರೆ? ಸಾರ್ವಜನಿಕರು ಯಾರಾದ್ರೂ ಪ್ರತಿಭಟನೆ ಮಾಡಿದ್ದಾರ? ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದ್ರೂ ಕುಟುಂಬದವರು ಮಾಡಿದ್ದಾರಾ? All right, that's an extended explanation there by H.D. Kumaraswamy to say that his family is being defamed. He welcomes a probe. Undoubtedly, those who are guilty must be punished, but to defame the family in such a manner, there, of course,
upset with the fact that that there's been extensive talk about his character, his father's character, and he's quite upset with the kind of rhetoric that's now playing out.